ಸ್ಟೂಡೆಂಟ್ಸ್, ಈಗ ಏತದ ಲಾಸ್ಟ್ ವಿಡಿಯೋದಾಗ ನಿಮ್ಗೆ ಬೇಸಿಕ್ ಅಷ್ಟು ಹಾಕಿದ್ದೆ. ಈಗ ನಿಮ್ಗೆ ಫಿಗರ್ ಇಟ್ ಔಟ್ ನಾ ಸ್ಟಾರ್ಟ್ ಮಾಡ್ತೀನಿ, ಆಯ್ತಾ? ಯಾವುದು ಫಿಗರ್ ಇಟ್ ಔಟ್. ಫಸ್ಟ್ ಏನ್ ಕೇಳಿದಾರೆ ಅವರು, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಆರ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಕೊಟ್ಟಾರ. ಅವ್ರು ಒಂದು 4 ನಂಬರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಯಾವುದು 2032, ಸೆಕೆಂಡ್ ಒನ್ 2048, ಥರ್ಡ್ ಒನ್ 1027, fourth one 1089. ಅವ್ರು ಏನ್ ಮಾಡಿದಾರೆ, ಇಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಅವರು ಬಹಳ ಸಿಂಪಲ್ ಕೇಳಿದಾರೆ. ಏನ್ ಕೇಳಿದಾರೆ, ವಿಚ್ ಒನ್ ಆಫ್ ದೀಸ್ ನಂಬರ್ಸ್ ಇದ್ರಾಗ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಲ್ಲ. ಸರ್, ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಈಗ ನೋಡ್ರಿ, 2 square is equal to 4, 1 square is equal to 1, 3 square is equal to 9, 4 square is equal to 16, 5 square is equal to 25, 6 square is equal to 36, 7 square is equal to 49, 8 square is equal to 64, 9 square is equal to 81, 10 square is equal to 100. See, 1496, 1496 ಈ ಡಿಜಿಟ್ ಏನಾದ್ರೂ ಎಂಡ್ ಆದ್ವು ಅಂತಂದ್ರೆ ನಾವ್ ಏನ್ ಮಾಡ್ಬೋದು, ಪರ್ಫೆಕ್ಟ್ ಸ್ಕೋರ್ ಇರಬಹುದು ಅಂತೇಳಿ ಒಂದು ಕನ್ಕ್ಲೂಷನ್ ಬರ್ಬಹುದು. ಬಟ್ ಅದು ನಾವು ಒನ್ ಟೈಮ್ ಮತ್ತೆ ಚೆಕ್ ಮಾಡ್ಬೇಕಾಗುತ್ತೆ, ಆಯ್ತಾ? ಬಟ್ ಇಲ್ಲೇ ಹೇಳಿದಾರೆ 1496 ಬಂತು, ಆಮೇಲೆ ಇದಷ್ಟ ಅಲ್ಲ, 125 ಬಂತು. ಎಂಡ್ ಏನ್ ಬೇಕು, 25 ಬರ್ಬೇಕು. ಅಥವಾ 00, 4 zeros, ಈವನ್ ನಂಬರ್ ಆಫ್ ಜೀರೋಸ್ ಬಂದಾಗ ಮಾತ್ರ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ ನಾವು, ಹೌದಾ? ಇವೆಲ್ಲ ನೀವು 149 ಇವೆಲ್ಲ ಏನಂತೆ ನಾವು ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ಇವು ಪರ್ಫೆಕ್ಟ್ ಸ್ಕ್ವೇರ್ಸ್ ಏನದಾವಲ್ಲ, ಇದ್ರಾಗ ಯಾವ್ದು ಇದೆ ನೋಡ್ರಿ, 1 ಇದು 2 ಇದೆಯಾ? ಸಾರಿ, ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. 8 ನೋವೇ, 8 ಇಲ್ಲ. ಹಾಗಾದ್ರೆ 7 ಚಾನ್ಸ್ ಇಲ್ಲ. 9 ಚಾನ್ಸ್ ಇದೆ, 9 ಚಾನ್ಸ್ ಇದೆ. 3 ಸ್ಕ್ವೇರ್ ಮತ್ತೆ 9 ಅಲ್ವಾ? therefore ಬರೀಬೇಕು, therefore 1089 is a perfect square. ಮುಗೀತು ಅಲ್ವಾ? ಇನ್ನೊಂದು ನೋಡ್ರಿ, 2 ಬಂತು, 3 ಬಂತು, 5 ಬಂತು, 7 ಬಂತು, 8 ಬಂತು. ಆಮೇಲೆ ಸಿಂಗಲ್ ಜೀರೋ, ಆಡ್ ನಂಬರ್ಸ್ ಆಫ್ ಜೀರೋಸ್ ಬಂತು. ಇವೇನಾದ್ರೂ ಬಂತಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಲ್ಲ. ಪರ್ಫೆಕ್ಟ್ ಸ್ಕ್ವೇರ್ ಏನೈತಿ, ಇವಷ್ಟೇ ಏನೈತಿ ಪರ್ಫೆಕ್ಟ್ ಸ್ಕ್ವೇರ್ಸ್. ಓಕೆನಾ? ಡನ್. ಸೊ ದ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಕೇಳಿದಾರೆ ಅವರು, ವಿಚ್ ಒನ್ ಅಮಾಂಗ್ ಆಫ್ 64 square, second 108 square, third 292 square, and fourth 36 square. Our question was simple kadra, which one among of these has last digit number 4? Last digit number 4. ಸರ ಇಲ್ಲ, ಲಾಸ್ಟ್ ಡಿಜಿಟ್ ನಮ್ ಸ್ಕ್ವೇರ್ ಆದ್ಮೇಲೆ ಲಾಸ್ಟ್ ಡಿಜಿಟ್ ನಂಬರ್ ಬರ್ಬೇಕಂತಂದ್ರೆ ಅದು ಯಾವ್ದು ಬರ್ಬೇಕು, 4 ಬರ್ಬೇಕಂತಂದ್ರೆ ನಿಮ್ಗೆ ಗೊತ್ತೈತಿ ಯಾವುದು. 2 square is equal to 4 ಬರ್ತೈತಿ, 8 square is equal to 64 ಬರ್ತೈತಿ. ಸೊ ಲಾಸ್ಟ್ ಡಿಜಿಟ್ 8 2 ಮತ್ತೆ 8 ಬಂದ್ರೆ ಮಾತ್ರ ಲಾಸ್ಟ್ ಡಿಜಿಟ್ ಏನ್ ಬರ್ತೈತಿ, 4 ಬರ್ತೈತಿ, ಹೌದಾ? ಇದು ನೋಡ್ರಿ, 4 is there, 4 ಏನಕ್ಕೈತಿ, 16 ಆಕೈತಿ. ಇದು ಬರಲ್ಲ. 8 is 64, ಓಕೆ, ಇದು ಬರ್ತೈತಿ. 2 2 4, ಲಾಸ್ಟ್ ಡಿಜಿಟ್ ಬರ್ತೈತಿ. ಇದು 6 6 36 ಬರಲ್ಲ. therefore 108 whole square and 292 whole square. ಏನ್ ಬೇಕು, 108 whole square and 292 whole square has a last digit 4. ಇದು ಲಾಸ್ಟ್ ಡಿಜಿಟ್ 4 ಬರ್ತೈತಿ, ಇದು ಲಾಸ್ಟ್ ಡಿಜಿಟ್ 4 ಬರ್ತೈತಿ. ಇಷ್ಟು ಬರ್ಬೇಕು. ಓಕೆ, ಈಸಿ ಅಲ್ಲ? ವೆರಿ ಗುಡ್.
125 is equal to 156.25 ಕೊಟ್ಟಿದ್ದಾರೆ. ಆದ್ರೆ ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 126 ಸ್ಕ್ವೇರ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 126 ಸ್ಕ್ವೇರ್? ಅದ್ರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು. ಆ ಆಪ್ಷನ್ಸ್ ಏನ್ ನೋಡ್ಬೋದ ನಾವು? ಫಸ್ಟ್ ಆಪ್ಷನ್ ನೋಡ್ರಿ, 15625 ಪ್ಲಸ್ 126 ಇದೆ. ಸೆಕೆಂಡ್ ಆಪ್ಷನ್ 15625 ಪ್ಲಸ್ 26 ಸ್ಕ್ವೇರ್ ಇದೆ. ಥರ್ಡ್ 15625 ಪ್ಲಸ್ 253. ಫೋರ್ತ್ 15625 ಪ್ಲಸ್ 251. ಫಿಫ್ತ್ 15625 plus 51 square. So $125 square is equal to 156.25. Question ಅರ್ಥ ಮಾಡ್ಕೊರಿ. ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 126 ಸ್ಕ್ವೇರ್ ಕೊಟ್ಟಾರೆ. ಇವು 4 ಆಪ್ಷನ್ ಕೊಟ್ಟಿವಿ, 5 ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಈ 5 ಆಪ್ಷನ್ ಅಲ್ಲಿ 5 ಆಪ್ಷನ್ ಅಲ್ಲಿ ವಿಚ್ ಒನ್ ಇಸ್ ಕರೆಕ್ಟ್ ಅಲ್ವಾ? ನಮ್ಗೆ ಗೊತ್ತೈತಿ. we know that WKT means short form of we know that. Here we know that n plus 1 whole square is equal to n square plus 2n plus 1 ಅಂತ ಅಲ್ವಾ? ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದ್ವಿ, ಬೇಸಿಕ್ ವಿಡಿಯೋದಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು. ಈ n plus 1 ಸ್ಕ್ವೇರ್ ಇದೆ. ಸೊ ಇದು 125 plus 1 whole square is equal to 125 square plus 2 into 125 plus 1. 125 plus 1 ಏನಾಯ್ತು? 126 square ಆಯ್ತು. ಕರೆಕ್ಟಾ? ದಿಸ್ ಈಸ್ ಈಕ್ವಲ್ ಟು 125 ಸ್ಕ್ವೇರ್ ಏನ್ ಕೊಟ್ಟಿದ್ದಾರೆ ಅವರು ನಿಮ್ಗೆ ಗೊತ್ತಿರೋ 15625 plus 125 into 2 means 250 plus 1 as it is. Here 125 square means 156.25 plus 125 2s are 250 plus 1. So 15625 plus 250 plus 1. Very good. 251. 126 square is equal to this one. See, this one is the correct answer. 126 square is equal to 15625 plus 251. ಆಯ್ತಲ್ಲ? ವೆರಿ ಗುಡ್. ಫೈಂಡ್ ದ ಲೆಂತ್ ಆಫ್ ದ ಫೋರ್ತ್ ಒನ್ ಹೇಳ್ತಾ ಇರೋದು ಯಾವುದು? ಫೋರ್ತ್ ಒನ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅವರು? ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಆಫ್ ಅ ಸ್ಕ್ವೇರ್ ಹೂಸ್ ಏರಿಯಾ ಇಸ್ 441 ಮೀಟರ್ ಸ್ಕ್ವೇರ್ ಕೊಟ್ಟರು. ಹೂಸ್ ಏರಿಯಾ ಇಸ್ 441 ಮೀಟರ್ ಸ್ಕ್ವೇರ್. ಏರಿಯಾ ಇಸ್ ಈಕ್ವಲ್ ಟು 441 ಮೀಟರ್ ಸ್ಕ್ವೇರ್ ಕೊಟ್ಟರು. ಅಂದ್ರ ಏರಿಯಾ ಇಸ್ ಈಕ್ವಲ್ ಟು ಏನ್ರಿ? ವಾಟ್ ಇಸ್ ಏರಿಯಾ? ಎ ಇಂಟು ಎ ಸ್ಕ್ವೇರ್ ಇದೆ. ಸ್ಕ್ವೇರ್ ಬಂದಾಗ ಇದು ಎ ಇಂಟು ಎ ಬರುತ್ತೆ ಅಲ್ವಾ? ಸೈಡ್ ಇಂಟು ಸೈಡ್. ಸೊ ದಿಸ್ ಈಸ್ ಈಕ್ವಲ್ ಟು ಏರಿಯಾ ಇಸ್ ಕೊಟ್ಟ 441 ಈಸ್ ಈಕ್ವಲ್ ಟು 21 ಇಂಟು 21 ಅಲ್ವಾ? 21 ಇಂಟು 21 ಏನಾಗುತ್ತೆ? 441. Therefore 441 is equal to 21 square. This is the answer. ಸಾಕು. ಅವ್ರು ಕೊಟ್ಟಿದ್ದೇನು? ಲೆಂತ್ ಆಫ್ ಅ ಸ್ಕ್ವೇರ್ ಕರ್ವ್. Therefore length of a square is 21 meter. Length of a square is 21 meter. ಆಗೋದಲ್ಲ? ವೆರಿ ಸಿಂಪಲ್. ಥ್ಯಾಂಕ್ ಯು. ಫಿಫ್ತ್ ಒನ್ ನಾ ಹೇಳ್ಕೊಳ್ಳಿ ಯಾವುದು? ಫಿಫ್ತ್ ಒನ್. Find the smallest square number that is divisible by each of the following. Find the smallest square number that is divisible by each of the following. ಯಾವ ಎಷ್ಟು ನಂಬರ್ ಕೊಟ್ಟಿದ್ದಾರೆ ಅವರು? 4, 9 and 10. 4, 9 and 10. The smallest square number that is divisible by each of the following. ಒಂದು ನಂಬರ್ ಐತಿ, ಈ ಮೂರು ನಂಬರ್ ಇಂದ ಏನೈತಿ? ಡಿವಿಸಿಬಲ್ ಆಕೈತಿ ಅಲ್ವಾ? ಹಾಗಾದ್ರೆ ಆ ನಂಬರ್ ಯಾವುದು? ಫೈಂಡ್ ಔಟ್ ಮಾಡೋಣ ಏನೈತಿ. ಇದು ನೋಡ್ರಿ, ನೋಡಾಕ ಒಂಥರ ವಿಚಿತ್ರ ಐತಿ. ಯಾವ ಈ ನಂಬರ್ ಇಂದ
ಎಷ್ಟಿಂದ ನಾವು ಡಿವೈಡ್ ಮಾಡ್ಬೋದು, ಏನ್ ಮಾಡ್ಬೋದು? ಹಾ, ಬಹಳ ಸಿಂಪಲ್. ಫಸ್ಟ್ ಏನ್ ಮಾಡ್ರಿ, 4 is equal to 2 into 2 ಬರ್ಕೊಳಕ್ ಬರೈತೆ. The very simple is 4 is equal to 2 into 2. Then 3 into 3. Yes, very good. 10 ಅಂದ್ರೇನು? 2 into 5 ಅಲ್ವಾ? Therefore LCM is equal to 2 into 2 into 3 into 3 into 5. ಆಯ್ತಾ? So here 2 square into 3 square into 5. LCM ಏನು ಬಂತು? ಇಷ್ಟು ಬಂತ ಅಲ್ವಾ? This is equal to 180. But this is not a perfect square. Why? Here 2 have a power of 2, 3 have a power of 2, but 5, it is a single. Therefore 180 is not a perfect square. One eighty is not a perfect square because 5 is not a pair. 5 pair ಅಲ್ಲ, ಸಿಂಗಲ್ ಇದೆ. ಅಥವಾ 5 is not a pair ಇರ್ಬೋದು, ಅಥವಾ 5 is a single number ಅಂತ ಬರೀಬಹುದು. ಕರೆಕ್ಟಾ? ಬಟ್ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕಂತಂದ್ರೆ therefore ಬರಿಬೇಕು. ಏನಂತೇಳಿ? therefore 180 into 5 is equal to 85 is 900. ಎಷ್ಟಾಯ್ತು? 900. 180 into 5 is equal to 900. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? therefore square root of 900 is equal to 5. ಅಲ್ವಾ? ಸಿಂಪಲ್. 30 ಹೆಂಗ್ ಬಂತು ನೋಡ್ರಿ. 2 square into 2 square into ಹೆಂಗ್ ಬಂತು? 2 square into 3 square into 5 square ಬಂತಾ? So 2 into 3 into 5 whole square. 5 3 is 15. 15 2 is 30. ನಾವು ಈ 30 ಎಷ್ಟೆಲ್ಲ ಮಾಡೋ ಬದ್ಲಿ ನಿಮ್ಗೆ ಗೊತ್ತೈತಿ ಬರ್ದ್ಬಿಡ್ರಿ. Square root of 900 is equal to 30. Done. Find the smallest number by which 9408 must be multiplied so that the square root of the product. Find the square root of the product. ಹಾಗಾದ್ರೆ find the smallest number by which 9408. ಈ 9408 ಗೆ ಯಾವ ಸ್ಮಾಲೆಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಶುಡ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್. ಏನ್ ಮಾಡ್ಬೋದು? ಮಾಡೋಣ ಬಿಡ್ರಪ್ಪ. ಏನ್ ನೋಡಿಲ್ಲಿ ನಿಮ್ಗೆ ಗೊತ್ತಿದ್ದಲ್ಲಿ ಏನ್ ವಿಚಾರ ಐತಿ ನೋಡ್ರಿ. 2 4 8, 2 7 14, 0 2 4 8, 2 2 4, 2 3 6, 2 5 10, 2 2 4, 2 1 2, 2 1 2, 2 7 14, 2 6 12, 2 5 10, 2 17 8, 2 8 16, 2 8 16, 2 2 4, 2 9 8, 2 9 cut start. 2 2 4, 18 8, 2 9 18, 2 4 8, 2 1 2, 2 4 8, 2 7 14, 3 ಇಂದ ತಗೊಳ್ಳಿ. 3 4 12, 2 8, 2 9 27, 7 7, 7 1 7, 7 7 49, 7 1 7. So this is equal to ಎಷ್ಟಾಯ್ತು ಈಗ? 2 into 2 into 2 into 2 into 2 into 2, 1 2 3 4 5 6, 1 2 3 4 5 6 into 3 into 7 into 7. This is equal to 2 square, 2 square, 2 square into 3 into 7. Make it a group. See here. 2 square, 2 square, 2 square. 3 is a single.
ಇಂಟು 77. Therefore ಬರೀಬೇಕು, ಇದು ಒಂದು ಸಿಂಗಲ್ ನಂಬರ್ ಐತಲ್ಲ, ಈ ನಂಬರ್ ಇಂದ 9408 ಮಲ್ಟಿಪ್ಲೈ ಮಾಡಿ ಒಂದು ನಂಬರ್ ಸಿಗುತ್ತಾ, ಆ ನಂಬರ್ ಏನಾಗುತ್ತಾ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. Therefore ಇಲ್ಲಿ ಮಾಡ್ತೀವಿ 9408 must be should multiply by 3 to get a perfect square. So 9408 into 3 ಮಾಡಿದ್ರೆ ಎಷ್ಟಾಗುತ್ತೆ? 28 22 4 ಆಗುತ್ತೆ. ಎಷ್ಟಾಗುತ್ತೆ? 28 22 4. ಸ್ಟಾಪ್. Start. 28 22 4. Therefore 28 22 4 is equal to, ಈಗ ರೀ 2 square 2 square 2 square into 3 square into 7 square. This is equal to, ಇಲ್ಲಿ ನೋಡ್ರಿ ಇಲ್ಲಿ 3 square ಬಂತು, ಯಾಕ 3 ನ ಮಲ್ಟಿಪ್ಲೈ ಮಾಡ್ರಿ, ಇಲ್ಲಿ 3 ಸಿಂಗಲ್ ಐತಿ, ಇಲ್ಲಿ ಏನಾಯ್ತು ಪೇರ್ ಆಗ್ಬಿಡ್ತು. Therefore 2 into 2 into 2 into 3 into 7 whole square. This is equal to 168 square. ಏನಿದು 28 2 to 4. Therefore square root of 28 2 to 4 is equal to 168. ಆಯ್ತಾ? How many numbers lies between the squares of the following numbers? How many numbers lies between the squares of the following numbers? First one ಕೊಟ್ಟಿದ್ದಾರೆ ಅವರು 16 and 17 ಅಂತ. ಹೌದಾ? We know that n square is the smallest number. N plus 1 whole square is a largest number. ಈ ನಮಗೆ ಗೊತ್ತು. Therefore n plus 1 whole square minus n square minus 1. ನೆನಪಿಟ್ಕೊಳ್ಳಿ, n plus 1 whole square minus n square minus 1. ಇದನ್ನ ಮಾಡಿದಾಗ ನಿಮ್ಗ ಇವೆರಡು ನಡ್ಕಿರತಕ್ಕಂತ ಸ್ಕ್ವೇರ್ ನಂಬರ್ ಸಿಗುತ್ತೆ. ಸೊ n plus 1 whole square ಅಂದ್ರೆ 16 plus 1 whole square minus 16 square minus 1. This is equal to 17 square minus 16 square minus 1. ಈಗ ನಾನು ನಿಮ್ಗೆ ಹೇಳೋದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 17 ಸ್ಕ್ವೇರ್? ಫಸ್ಟ್ ಹೇಳಿ 17 ಸ್ಕ್ವೇರ್ ಅಂತಂದ್ರೆ 289 ಬರುತ್ತೆ, ಮೈನಸ್ 16 ಸ್ಕ್ವೇರ್ ಅಂದ್ರೆ 256 minus 1. So 289 minus 257. This is equal to 32. Therefore 32 numbers lies between 16 and 17. ಇದು ಜಸ್ಟ್ ಇದೊಂದು ಟ್ರಿಕ್ ಯೂಸ್ ಮಾಡ್ತೀವಿ, ಇದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಆಯ್ತಾ? ಥ್ಯಾಂಕ್ ಯು. ಸೇಮ್ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ ಅವರು. ಸೆಕೆಂಡ್ ನಂಬರ್ ಏನ್ ಕೊಟ್ಟಿದ್ದಾರೆ ಅವರು? 99 and 100 ಕೊಟ್ಟಿದ್ದಾರೆ ಅಲ್ವಾ? ಸೊ ಸೇಮ್ ಬರ್ಕೋಬೇಕು. n square is the smallest number, n plus 1 is the largest number ಅಂತ ಬರ್ಕೊಂತೀರಾ. ಅದಾದ್ಮೇಲೆ ನಮಗೆ ಗೊತ್ತಿದ್ದು n plus 1 whole square minus n square minus 1. ಸೊ ಇಲ್ಲಿ 99 plus 1 whole square minus 99 square minus 1. 99 plus 1 100 square minus 99 ಅಂದ್ರೆ 9801 minus 1. So this one is 100 square ಅಂತಂದ್ರೆ ಏನಾಗುತ್ತೆ? 10,000 minus 9802. 9801 ಒಳಗ minus 1 plus 9801 plus minus ಅಂತ ಏನ್ ಮಾಡ್ತಾರೆ? ಆಡ್ ಮಾಡ್ತಾರೆ. So 9801 minus 1 is 98 minus 2. This is
198. So 99 square and 100 squares. Between 99 square and 100 squares, there is a 198 numbers. ಹಿಂಗೂ ಬರೀಬಹುದು 198 numbers lies between 99 square and 100 squares. ಬರೀಬಹುದಲ್ಲ? Thank you. In the following pattern, ಏನ್ ಕೊಟ್ಟರೆ ಪ್ಯಾಟರ್ನ್ ಅವರು 1 square plus 2 square plus 2 square is equal to 3 square. 2 square plus 3 square plus 6 square is equal to 7 square. 3 square plus 4 square is plus 12 square is equal to 13 square. 4 square plus 5 square plus 20 square is equal to dash square. Our question क्या है? In the following pattern, fill the missing numbers ಅನ್ಕೊತಾರೆ. ಹೌದು, ಈಗ ಮಿಸ್ಸಿಂಗ್ ನಂಬರ್ ಫೈನ್ ಇಟ್ಕೊಂಡು ನೋಡ್ರಿ, ಇಲ್ಲಿ 2 ಬಂತು, ಇದು ಏನೋ ಒಂಥರ ಬೇರೆ 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 ಬಂದ್ಬಿಟ್ಟೈತಿ ಅಲ್ವಾ? ಬಾಳ ಸಿಂಪಲ್. 1 2s 2, 2 ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ನೋಡ್ರಿ ಎಷ್ಟಾಯ್ತು. ನೆಕ್ಸ್ಟ್ ನಂಬರ್ ಯಾವ್ದು ಬಂತು? 3 ಸ್ಕ್ವೇರ್ ಬಂತು. 2 3s 6, ನೆಕ್ಸ್ಟ್ ನಂಬರ್ ಯಾವುದು? 7 ಸ್ಕ್ವೇರ್. 3 4s 12, ನೆಕ್ಸ್ಟ್ ನಂಬರ್ ಯಾವುದು? 13. 4 5s 20, ನೆಕ್ಸ್ಟ್ ನಂಬರ್? ಯಾ, ವೆರಿ ಗುಡ್. ಎಷ್ಟು? 21. ವೆರಿ ಗುಡ್, ವೆರಿ ಗುಡ್. 10 9s 90, ಇಲ್ಲಿ ಎಷ್ಟು ಬರಬೇಕು? 90 ಸ್ಕ್ವೇರ್. ವೆರಿ ಗುಡ್ ಪಾ, 90 ಸ್ಕ್ವೇರ್. ಇಲ್ಲಿ 91 ಸ್ಕ್ವೇರ್. ಮುಗೀತು. ಸಿಯರ್ 1 ಸ್ಕ್ವೇರ್ ಅಂದ್ರೆ 1, 2 ಸ್ಕ್ವೇರ್ ಅಂದ್ರೆ 4, 4 plus 4, ಸಾರಿ ಕಟ್, 2 ಸ್ಕ್ವೇರ್ 4, 4 plus 4 8, 8 plus 1 9, 9 ಅಂದ್ರೆ 3 ಸ್ಕ್ವೇರ್. 6 ಸ್ಕ್ವೇರ್ ಅಂದ್ರೆ 36 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 2 ಸ್ಕ್ವೇರ್, ಇವೆಲ್ಲ ಆಡ್ ಮಾಡಿದ್ರೆ 49 ಆಗುತ್ತೆ. 49 ಅಂದ್ರೆ 7 ಸ್ಕ್ವೇರ್. ಸಿಂಪಲ್ ಅಲ್ಲ? ಥ್ಯಾಂಕ್ ಯು. ಸೊ ಏನ್ ಕೊಟ್ಟಿದ್ದಾರೆ ಅವರು? ನೆಕ್ಸ್ಟ್ 9th ಒನ್ ನಿಮ್ ಟೆಕ್ಸ್ಟ್ ಬುಕ್ ನೋಡ್ಕೊಡಿ. ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಫಾಲೋವಿಂಗ್ ಪಿಕ್ಚರ್? ಅದೊಂದು ಪಿಕ್ಚರ್ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ನಂಬರ್ಸ್ ಇದಾವ ಅಂತ ನೋಡ್ರಿ. ಬಹಳ ಸಿಂಪಲ್. ಇದ್ರಲ್ಲಿ ನೀವು ಎಣಿಸ್ರಿ, ಟೋಟಲಿ 1 2 3 4 5 6 7 8 9, 1 2 3 4 5 6 7 8 9 ಆಯ್ತಾ? ಸೊ ಈ 9 ಒಳಗ 9 into 9 ಎಷ್ಟಾಯ್ತು? 81 ಅಲ್ವಾ? ಅವ್ರು ಟೈನಿ ಕೂಡ ಅದಾವ. ಆ ಒಂದಲ್ಲಿ ಎಷ್ಟೊಂದು ಇದಾವ ಅಂತ ಹೇಳ್ತಾರೆ. ಸೊ ಇಂಥವು ಒಂದು ಬಾಕ್ಸ್ ಇದೆ, ಅದು ಇಂಥವು ಟೋಟಲ್ ಎಷ್ಟು ಸ್ಕ್ವೇರ್ಸ್ ಅದಾವು? ಐ ಥಿಂಕ್ 9th ಕ್ವಶನ್. ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಅಂತ ಕೇಳಿದ್ರೆ there are total 81 big squares. 81 big squares. ಇಂಥ ವ್ಯಕ್ತದವಲ್ಲೇ 81 big squares ಅದಾವ. ಅದ್ರೊಳಗ ಟೈನಿ ಎಷ್ಟು ಅದಾವು? ಟೋಟಲ್ ಟೈನಿ ಸ್ಕ್ವೇರ್ಸ್ in one big square ಎಷ್ಟು ಅದಾವು? ಇಸ್ ಈಕ್ವಲ್ ಟು 25 ಅದಾವ. ಸ್ವಲ್ಪ ಚೆಕ್ ಮಾಡ್ರಿ, ಅಲ್ಲಿ ಏನಿದೆ? 1 2 3 4, 1 2 3 4 5, 1 2 3 4 5, 1 2 3 4 5, 1 2 3 4 5, 5 into 5 ಏನಾಯ್ತು? 25 ಅಲ್ವಾ? ಅವ್ರ ಟೋಟಲ್ ನಂಬರ್ ಆಫ್ ಏನ್ ಕೇಳಿದಾರೆ ಅವರು? ಕ್ವಶನ್ ಏನ್ ಕೇಳಿದಾರೆ? Write the prime factorization of the numbers of the tiny square ಅಂತ. ಟೋಟಲಿ ಎಷ್ಟು? therefore total number of tiny squares is equal to 81 into 25. This is equal to 81 into 25 means 2025.
ಆಯ್ತಾ 2025 20 ಇಂಟು 25. ಹಾಗಾದ್ರೆ ಟೋಟಲ್ ಹೌ ಮೆನಿ ನಂಬರ್ಸ್ ಆರ್ ದೇರ್ 2025. ಥ್ಯಾಂಕ್ ಯು. ಇಂಥವು ಟೋಟಲಿ ಎಷ್ಟು ಇದಾವ 81 ಬಿಗ್ ಸ್ಕ್ವೇರ್ಸ್ ಅದಾವ. ಒನ್ ಬಿಗ್ ಸ್ಕ್ವೇರ್ ಒಳಗ ಇಂಥವು 25 ಅದಾವ. ಈ 25 ಇಂಟು 81 ಎಷ್ಟಾಗುತ್ತೆ 2025. ಓಕೆನಾ 2025 ಇದೆ ಅಲ್ವಾ. ಇದರ ಫ್ಯಾಕ್ಟರ್ಸ್ ಫೈಂಡ್ ಮಾಡೋದು ನಾವು. ಟೋಟಲಿ ಎಷ್ಟು ಟೈನಿ ಸ್ಕ್ವೇರ್ಸ್ ಇದಾವೆ ಟೋಟಲಿಗೆ 2025 ಟೈನಿ ಸ್ಕ್ವೇರ್ಸ್ ಅದಾವ. ಇದರದು 2025 3 ಇಂದ ಸ್ಟಾರ್ಟ್ ಮಾಡಿ. 3 ಎಷ್ಟು ಪ್ಲೇ ಇದಾಗುತ್ತೆ 3 7 21 ಆಗುತ್ತೆ ಬೇಡ. 3 6 18 3 6 18 2 ಉಳಿತು. 3 7 21 1 ಹೋಯ್ತು. 3 5 15 ಮತ್ತೆ 3 ತೋರಿ. 3 2 6 3 2 6 3 5 3 5 15. ಈಗ ಇನ್ನೊಂದು 3 ತಗೋರಿ. 3 7 21 1 ಹೋಯ್ತು. 3 5 15 ಮತ್ತೆ 3 ತಗೋರಿ. 3 2 6 3 5 15. So 5 5 15 5 1 5. This is equal to ಎಷ್ಟಾಯ್ತು ಈಗ 3 into 3 into 3 into 3 into 5 into 5. This is equal to 3 square into 3 square into 5 square. This is equal to 3 into 3 into 5 whole square. 5 3 is 15, 15 3 is 45. ಮುಗಿತಾ ಟ್ರೈ. ಆಕ್ಚುಲಿ ಅವ್ರು ಇಷ್ಟ ಕೇಳಾರ ನಿಮ್ಗೆ ಸ್ವಲ್ಪ ಗೊತ್ತಿಲ್ಲ ಅಂತ ಇಷ್ಟು ಬರ್ಬಿಟ್ಟು. ಓಕೆ ಥ್ಯಾಂಕ್ ಯು.